ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಬಿಸ್ನೆಸ್ ಸ್ಟಡೀಸ್ ಅಂದರೆ ವ್ಯವಹಾರ ಅಧ್ಯಯನ ಇದರ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅಂತ ಬಹಳ ಜನ ಕಮೆಂಟ್ ಹಾಕ್ತಾ ಇದ್ದೀರಾ. ಯಾಕಂದರೆ ಕಾಮರ್ಸ್ನವರಿಗೆ ನಾಳೆ ಎಕ್ಸಾಮ್ ಇಲ್ಲ, ಹೌದಲ್ವಾ? ನೀವು ಅಲ್ಲಿ ಫಿಸಿಕ್ಸ್ ಎಕ್ಸಾಮ್ ಇದೆ, ಅದಾದಮೇಲೆ ನಿಮ್ಮ ಎಕ್ಸಾಮ್ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಹೇಗೆ ಓದಬೇಕು ಅಂತ ಮೊದಲು ಹೇಳ್ಕೊಡ್ತೇನೆ. ಯಾರೆಲ್ಲ ಇನ್ನೂ ಬಿಸ್ನೆಸ್ ಸ್ಟಡೀಸ್ ಓದಲಿಕ್ಕೆ ಸ್ಟಾರ್ಟ್ ಮಾಡಿಲ್ವೋ ದಯವಿಟ್ಟು ಸ್ವಲ್ಪ ಟೆಕ್ನಿಕ್ ಇದೆ, ಆ ಟೆಕ್ನಿಕನ್ನು ಫಾಲೋ ಮಾಡಿ. 1 ಮಾರ್ಕ್ 2 ಮಾರ್ಕ್ ಇದರ ಹಿಂದೆ ಬೀಳಬೇಡಿ ಸರ್. ಮೊದಲು ತಾವುಗಳು ಕಾನ್ಸಂಟ್ರೇಷನ್ ಮಾಡಬೇಕಾಗಿರುವಂಥದ್ದು 8 ಮಾರ್ಕ್ ಕ್ವಶನ್ಸ್ ಆಗಿರುತ್ತೆ. ನಾನು ನಿಮ್ಗೆ ಸುಳ್ಳು ಹೇಳ್ತಾ ಇದ್ದೀನಿ ಅಂದರೆ ಬಿಕಾಸ್ ರೀಸನ್ ಇಷ್ಟೇ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಸಮ್ ಫಿಕ್ಸ್ ಕ್ವಶನ್ಸ್ ಆರ್ ದೇರ್ ವಿಚ್ ವಿಲ್ ಅಪಿಯರ್ ಆಯಿತಾ ಎವ್ರಿ ಇಯರ್ ಅಂತ. ಪ್ರತಿ ವರ್ಷವೂ ಕೂಡ ಈ ಎಲ್ಲ ಪ್ರಶ್ನೆಗಳು ಆಯಿತಾ ಫಿಕ್ಸ್ ಆಗಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ತಾವುಗಳು ಕಾಣಬಹುದಾಗಿದೆ. ಎನಿಹೋ ಈ ವರ್ಷದ ಬ್ಲೂ ಪ್ರಿಂಟ್ ಪ್ರಕಾರ ನಾವು ನೋಡೋದಾದರೆ 8 ಮಾರ್ಕ್ಸಿಗೆ ಇರುವಂತಹ ಪಾಠಗಳು ಅವು 4 ಚಾಪ್ಟರ್ಸ್ ಆಗಿರ್ತವೆ. ಮೊದಲನೇದಾಗಿ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್, ಡೈರೆಕ್ಟಿಂಗ್ ಆ್ಯಂಡ್ ಸ್ಟಾಫಿಂಗ್ ಅಂತ ಇದೆ. ಈ 4 ಪಾಠಗಳನ್ನು ತಾವುಗಳು ಏನು ಮಾಡಬೇಕು ಅಂದರೆ ಅರ್ಧ ಕೊಡ್ದು ಬಿಡಬೇಕು. ರೀಸನ್ ಇಷ್ಟೇ, 8 ಮಾರ್ಕ್ಸ್ ಅಂದರೆ ಇಮ್ಯಾಜಿನ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಒಂದು ಪ್ರಶ್ನೆ ಕರೆಕ್ಟಾಗಿ ಸರಿಯಾಗಿ ಉತ್ತರ ಬರೆದು ಬಿಟ್ಟರೆ 8 ಮಾರ್ಕ್ಸ್. ಇನ್ನೊಂದು ಇದರಲ್ಲಿ ಪ್ಲಸ್ ಪಾಯಿಂಟ್ ಏನು ಗೊತ್ತಾ, ಮೊದಲು ತಾವುಗಳು ಪಾಯಿಂಟ್ಸನ್ನು ಕಲಿಬೇಕು. ಪಾಯಿಂಟ್ಸನ್ನು ಬರೆದು ಬಿಟ್ಟರೆ ಅಲ್ಲೇ ಒಂದು ಪೇಜ್ ತುಂಬೋಯ್ತು. ಆ ಪಾಯಿಂಟ್ಸನ್ನು ಬರ್ಕೊಂಡು ಎಕ್ಸ್ಪ್ಲನೇಷನನ್ನು ತಾವುಗಳು ಮಾಡಬೇಕಾಗಿರುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಇನ್ನೊಂದು ಮುಖ್ಯವಾದ ಒಂದು ವಿಷಯವನ್ನು ನಿಮ್ಗೆ ಹೇಳಬೇಕಾಗಿತ್ತು. ಅದೇನು ಅಂತ ಹೇಳಿದರೆ, ನಮ್ಮ ಇಂಗ್ಲೀಷ್ ಬರೆದಂಥ ಎಲ್ಲ ವಿದ್ಯಾರ್ಥಿಗಳು ಕಾಮರ್ಸ್, ಆರ್ಟ್ಸ್, ಸೈನ್ಸ್ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿದಿರಿ, ಸರ್ 75+, ಸರ್ 80 ಔಟ್ ಆಫ್ 80, ಸರ್ 79 ಅಂತ. ಇದೇ ರೀತಿಯಾಗಿ ಬಿಸ್ನೆಸ್ ಸ್ಟಡೀಸ್ ಎಕ್ಸಾಮ್ ಆದಮೇಲೂ ಕೂಡ ಕಮೆಂಟ್ ಹಾಕಬೇಕು ನೀವು. ಹಾಗಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೇನೆ. ಪ್ರತಿಯೊಂದು ಮೆಟೀರಿಯಲನ್ನು ಕೊಡ್ತೇನೆ ಸರ್. 2 ಮಾರ್ಕ್ಸ್ ಆಗಿರ್ಬೋದು, MCQ ಆಗಿರ್ಬೋದು, ನಿಮ್ಮ ಏನು ಬೇಕು ಎಲ್ಲದೂ ಕೂಡ ಕೊಡ್ತೇನೆ. ಹಾಗಿದ್ರೆ ಓದುವ ಟೆಕ್ನಿಕನ್ನು ಮೊದಲು ಕಲೀರಿ. 1 ಮಾರ್ಕ್ 2 ಮಾರ್ಕ್ ತಲೆ ಕೆಡಿಸ್ಕೋಬೇಡಿ ಸರ್. ಮೊದಲು ತಾವುಗಳು ಡೈರೆಕ್ಟಾಗಿ 8 ಅಂಕದ ಪ್ರಶ್ನೆಗಳಿಗೆ ಟಾರ್ಗೆಟನ್ನು ಮಾಡಿ. ಮೊದಲು ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಒಂದು ಚಾಪ್ಟರ್ ಇದೆ. ಅದರಲ್ಲಿ 3 ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದೇನೆ. ಒಂದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಫಿಕ್ಸು, ಇಷ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಯಾವುದು? ಎಕ್ಸ್ಪ್ಲೇನ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್. ಜಾಗ ಇಲ್ಲ ಅಂದ್ಬಿಟ್ಟು ಈ ರೀತಿ ಬರೆದಿದ್ದೇನೆ. ಎಕ್ಸ್ಪ್ಲೇನ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್. ಪಾಠದ ಹೆಸರೇ ಮ್ಯಾನೇಜ್ಮೆಂಟ್ ಅಂತ ಇದೆ. ಇದರ ಕ್ಯಾರೆಕ್ಟರಿಸ್ಟಿಕ್ಸನ್ನು ಬರೆಯಿರಿ ಅಂತ ಇದೆ. ಸೆಕೆಂಡ್ ಕ್ವಶನ್, ಎಕ್ಸ್ಪ್ಲೇನ್ ದಿ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್. ಬರ್ಕೊಳ್ಳಿ ವಿದ್ಯಾರ್ಥಿಗಳೇ, ಎಕ್ಸ್ಪ್ಲೇನ್ ದಿ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್. ಹೇಗೆ ರೆಡಿ ಆಗಬೇಕು ಅಂದರೆ, ನಾನು ಹೇಳ್ತೀನಲ್ವ, ಪೇಪರ್ ಕೊಡ್ತಾ ಇದ್ದಂಗೆ ಸುಮ್ಮನೆ ಬರೀ ತರಬೇಕು, ಪೇಜ್ ಗಂಟಲೆ ತುಂಬ ಹೋಗಬೇಕು. ನೆಕ್ಸ್ಟು, ವಾಟ್ ಈಸ್ ಕೋಆರ್ಡಿನೇಷನ್ ಆ್ಯಂಡ್ ಎಕ್ಸ್ಪ್ಲೇನ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ದಿ ಫ್ಯೂಚರ್ಸ್ ಆಫ್ ಕೋಆರ್ಡಿನೇಷನ್. ಫ್ಯೂಚರ್ಸ್ ಆದರೂ ಕೇಳ್ಬೋದು, ಕ್ಯಾರೆಕ್ಟರಿಸ್ಟಿಕ್ಸ್ ಆದರೂ ಕೇಳ್ಬೋದು, ಅಥವಾ ಎರಡೂ ಬರೀರಿ ಅಂತಲೂ ಕೂಡ ಕೇಳ್ಬೋದು. ನೋಡಿ, ಐ ರಿಪೀಟ್, ವಾಟ್ ಈಸ್ ಕೋಆರ್ಡಿನೇಷನ್, ಎಕ್ಸ್ಪ್ಲೇನ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್, ಫ್ಯೂಚರ್ಸ್ ಆಫ್ ದಿ ಕೋಆರ್ಡಿನೇಷನ್. ಕ್ಲಿಯರ್ ಮೈ ಡಿಯರ್? ನೆಕ್ಸ್ಟ್ ಚಾಪ್ಟರ್ ನಿಮಗೆ ಬಂದು ಅದು ಸ್ಟಾಫಿಂಗ್ ಆಗಿರುತ್ತೆ. ಅದರಲ್ಲೂ ಕೂಡ 3 ಕ್ವಶನ್ಸನ್ನು ತಂದಿದ್ದೇನೆ. ಒಂದು ಕ್ವಶನ್ನು ಕಂಪಲ್ಸರಿಯಾಗಿ ನಿಮ್ಮ ಕ್ವಶನ್ ಪೇಪರಲ್ಲಿ ಇದ್ದೇ ಇರುತ್ತೆ. ಇದರಷ್ಟು ಈಸಿ ಆನ್ಸರ್ಗಳು ಯಾವುದೂ ಅಲ್ಲ ಸರ್. ಬಿಸ್ನೆಸ್ ಸ್ಟಡೀಸ್ ಅಂತೂ ನಾನು ನಿಮ್ಗೆ ಹೇಳ್ತೀನಲ್ವ, ಅರ್ಧ ಕುಡ್ದ ಹಾಗೆ. ಯಾಕಂದರೆ ಜನರಲ್ಲಾಗಿ ಬರೆಯುವಂಥ ಉತ್ತರಗಳು ಆಗಿರ್ತವೆ. ಏನು ಬರೆದ್ರೂ ಮಾರ್ಕ್ಸ್ ಕೊಡ್ತಾರೆ, ಆದರೆ ರಿಲೇಟೆಡ್ ಆಗಿರಬೇಕು, ಹಾಗೂ ಸೆಂಟೆನ್ಸ್ ಫಾರ್ಮೇಷನ್ ಚೆನ್ನಾಗಿರಬೇಕು. ಸ್ಟಾಫಿಂಗ್ ಅಂತ ಇದೆ. ಎಕ್ಸ್ಪ್ಲೇನ್ ದಿ ಸೆಲೆಕ್ಷನ್ ಪ್ರೋಸೆಸ್ ಅಂತ ಇದೆ. ಹಾಗಿದ್ರೆ ಒಂದು ಸ್ಟಾಫನ್ನು ಸೆಲೆಕ್ಟ್ ಮಾಡುವ ಸಮಯದಲ್ಲಿ ಏನೆಲ್ಲ ಪ್ರೋಸೆಸ್ಗಳಿದ್ದಾವೆ ಅಂತ ಭಾಳ ಈಸಿ ಕಣ್ರಿ. ಒಂದು ಸಲ ಓದ್ಬಿಟ್ರೆ ಜೀವನದಲ್ಲಿ ಲಾಜಿಕ್ಕಾಗಿ ಕೂತ್ಕೊಂಡು ಆರಾಮಾಗಿ ಬರಿಬೋದು. ನೆಕ್ಸ್ಟ್ ನೋಡಿ, ಎಕ್ಸ್ಪ್ಲೇನ್ ದಿ 8 ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ವೈರ್ಮೆಂಟ್ ಅಂತ. ಆಯಿತಾ, ರಿಕ್ವೈರ್ಮೆಂಟ್. ನೆಕ್ಸ್ಟ್, ಎಕ್ಸ್ಪ್ಲೇನ್ ದಿ 4 ಮೆಥಡ್ಸ್ ಆಫ್ ಆನ್ ದ ಜಾಬ್ ಆ್ಯಂಡ್ ಆಫ್ ದ ಜಾಬ್ ಟ್ರೈನಿಂಗ್ ಮೆಥಡ್ಸ್. ಎಕ್ಸ್ಪ್ಲೇನ್ ದಿ 4 ನೋಡಿ ಮೆಥಡ್ಸ್ ಆಫ್, ಏನದು 4 ಮೆಥಡ್ಸ್ ಆಫ್ ಆನ್ ದ ಜಾಬ್ ಆ್ಯಂಡ್ ಆಫ್ ದ ಜಾಬ್ ಟ್ರೈನಿಂಗ್ ಮೆಥಡ್ಸ್ ಅಂತ. ಈ 3 ಪ್ರಶ್ನೆಗಳನ್ನು ತಾವುಗಳು ಇವತ್ತೇ ಬರ್ಕೊಂಡು ಇವತ್ತಿನಿಂದ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ. ಇವತ್ತು ಕರೆಕ್ಟಾಗಿ ಕಂಪ್ಲೀಟಾಗಿ 8 ಅಂಕದ ಪ್ರಶ್ನೆಗಳು ಮುಗೀತು, ಮತ್ತೆ ತಿರುಗಿ ಓದಬಾರ್ದು. ಆ ರೀತಿಯಾಗಿ ಪ್ಲಾನನ್ನು ಮಾಡ್ಕೊಂಡು ರಾತ್ರಿ ಮಲಗೋಕ್ಕಿಂತ ಮುಂಚಿತವಾಗಿ ಈ ಟಾರ್ಗೆಟನ್ನು ಇಟ್ಕೊಂಡು ಕಲಿತು ಬರೆದು ದಿನ ಕೂತ್ಕೊಂಡು 8 ಅಂಕದ ಪ್ರಶ್ನೆಗಳು ಬರೆಯುವ ಸಮಯದಲ್ಲಿ 10 ಬುಕ್ಕನ್ನು ರೆಫರ್ ಮಾಡುವಂಥದ್ದಲ್ಲ ಸರ್. ಈಗ ಬರೆಯುವ ಸಮಯದಲ್ಲಿ ಒಂದು ಆನ್ಸರನ್ನು ರೆಡಿ ಮಾಡ್ಕೊಂಡ್ರೆ ಆಯಿತಾ, ಈ ಚಾಪ್ಟರ್ ವೈಸ್ ನಾನು ಕೊಟ್ಟಿರುವಂಥ ಎಲ್ಲ ಪ್ರಶ್ನೆಗಳಿಗೂ ಒಂದು ಸ್ಟ್ಯಾಪಲ್ಲಿ ಮಾಡ್ಕೊಂಡ್ರೆ, ಅಂದರೆ ಪೆನ್ ಹೊಡ್ಕೊಂಡ್ರೆ ಅದನ್ನೇ ಇಟ್ಕೋಬೇಕು. 8 ಅಂಕದ ಇದನ್ನೇ ಓದ್ತಾ ಇರೋದು ನಾನು ಅಂತ ಎಲ್ಲ ಪಾಯಿಂಟ್ಸ್ಗಳಿಗೂ ನೋಡಿ. ಮೊದಲು ತಾವುಗಳು ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಸರ್? ಐ ಆಮ್ ವೆರಿ ವೀಕ್ ಇನ್ ಬಿಸ್ನೆಸ್ ಸ್ಟಡೀಸ್ ಸರ್, ಐ ಆಮ್ ವೆರಿ ವೀಕ್ ಇನ್ ದಟ್, ಐ ಆಮ್ ವೆರಿ ವೀಕ್ ಇನ್ ದಟ್ ಅಂತ.
ಪ್ರತಿಯೊಬ್ಬರು ಕೂಡ ಬಹಳ ವೀಕ್ ಇರೋದು ಯಾವ ಸಬ್ಜೆಕ್ಟಲ್ಲಿ ಗೊತ್ತಾ? ಅದು ಇಂಗ್ಲೀಷು. ಪ್ರತಿಯೊಂದು ಒಬ್ಬರಿಗೂ ಕೂಡ ಗೊತ್ತಿದೆ. ಯಾಕಂದರೆ ವರ್ಷ ಇಂಗ್ಲೀಷ್ ಎಕ್ಸಾಮ್ ಬರೆದಾಗ ಬರೀ 100 ಜನ ಔಟ್ ಆಫ್ 4 ತಗೊತಾರೆ ಇಂಗ್ಲೀಷಲ್ಲಿ. ಅದೇ ಕನ್ನಡದಲ್ಲಿ 2,500 ಜನ ತಗೊತಾರೆ. ಅದೇ ಬೇರೆ ಸಬ್ಜೆಕ್ಟಲ್ಲಿ 1,000 ಜನ ತಗೊತಾ ಇರ್ತಾರೆ. ಆದರೆ ಅಂಥ ಇಂಗ್ಲೀಷನ್ನೇ ನೀವು ನನ್ನ ಜೊತೆಗೆ ಸೇರಿಕೊಂಡು ಸರ್ 78 ಬರುತ್ತೆ 79 ಬರುತ್ತೆ ಅಂತೀರಾ ಅಂದರೆ ಇದು ಏನೂ ಅಲ್ಲ ಕಣ್ರಿ. ಅದಾದರೂ ನೆನ್ಪಿಟ್ಕೊಂಡು ಬರೆಯೋದು. ಇದು ಸಾರ್ವಜನಿಕವಾಗಿ ನಡೆಯುತ್ತಿರುವ ಕೆಲಸಗಳು, ಸ್ಟಾಫಿಂಗ್ ಪ್ರೋಸೆಸ್ ಆಗಿರ್ಬೋದು, ಸೆಲೆಕ್ಷನ್ ಪ್ರೋಸೆಸ್, ರಿಕ್ವೈರ್ಮೆಂಟ್ ಆಗಿರ್ಬೋದು, ಆನ್ ದ ಜಾಬ್ ಆಗಿರ್ಬೋದು, ಆಫ್ ದ ಜಾಬ್ ಆಗಿರ್ಬೋದು, ಇದು ಮ್ಯಾನೇಜ್ಮೆಂಟ್ ಆಗಿರ್ಬೋದು. ಆಯಿತಾ, ಆಬ್ಜೆಕ್ಟಿವ್ಸ್ ಆಫ್ ದಿ ಮ್ಯಾನೇಜ್ಮೆಂಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಮ್ಯಾನೇಜ್ಮೆಂಟ್ಸ್ ಆರ್ ವೆರಿ ಈಸಿ. ಬನ್ನಿ ನಾವು ಥರ್ಡ್ ಚಾಪ್ಟ್ರಿಗೆ ಹೋಗೋಣ. ಇನ್ನೊಂದು ಥರ್ಡ್ ಚಾಪ್ಟರ್ ಅಂದರೆ 3ನೇ ಪಾಠ. ಇದಕ್ಕೆ 8 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸಿಗೆ ನಾವು ಆಯ್ಕೆ ಮಾಡಿರುವಂಥದ್ದು ನಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಅದು ಮಾರ್ಕೆಟಿಂಗ್ ಆಗಿರುತ್ತೆ. ನೆನಪಿರಲಿ, ಈ ಮಾರ್ಕೆಟಿಂಗಲ್ಲಿ ಎಕ್ಸ್ಪ್ಲೈನ್ ಎನಿ ನೋಡಿ 8 ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್. ಎಷ್ಟು ಈಸಿ ಕಣ್ರಿ. ದಿನನಿತ್ಯ ನಾವು ಕಿರಾಣಿ ಅಂಗಡಿಗಳಲ್ಲಿ ಯಾವುದಾದ್ರೂ ಸಾಮಾನನ್ನು ತೆಗೆದುಕೊಳ್ಳೋ ಸಮಯದಲ್ಲಿ ಮಾರ್ಕೆಟಿಂಗಿಗೆ ಅಂತ ಬಂದಿರ್ತಾರೆ. ಒಂದಲ್ಲ, ಪ್ರತಿಯೊಂದು ಕಡೆ ಮಾರ್ಕೆಟಿಂಗ್ ಇದ್ದಿರುತ್ತೆ. ಸ್ಕೂಲ್ ಅಂದಮೇಲೆ ಅಲ್ಲೂ ಕೂಡ ಒಬ್ಬ ಮಾರ್ಕೆಟಿಂಗ್ ಮ್ಯಾನೇಜರ್ ಕೂಡ ಇರ್ತಾನೆ. ಈ ರೀತಿಯಾಗಿ ಹಲವಾರು ಕಡೆ, ಕಾಲೇಜ್ ಆಗಿರ್ಬೋದು, ಯಾವುದೇ ಪ್ಲೇಸ್ ಆಗಿರ್ಬೋದು, ವಿತೌಟ್ ಮಾರ್ಕೆಟಿಂಗ್ ಬಿಸ್ನೆಸ್ ಆನ್ ರನ್. ನೋಡಿ, ಎಕ್ಸ್ಪ್ಲೈನ್ ಎನಿ 8 ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್. ಎಲ್ಲ ಈಸಿ ರೀ, ಲಾಜಿಕ್ಕು. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಅ ಪ್ರೈಸ್? ಪ್ರೈಸ್ ಅಂದರೇನು? ಎಕ್ಸ್ಪ್ಲೈನ್ ದಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಪ್ರೈಸ್. ನೋಡಿ, ಡಿಟರ್ಮಿನೇಷನ್ ಅಂತ. ಐ ರಿಪೀಟ್, ವಾಟ್ ಈಸ್ ಸ್ವಲ್ಪ ಸಣ್ಣಗೆ ಬರೆದಿದ್ದೀನಿ ಕಣ್ರು, ಬೋರ್ಡ್ ಒಂದೇ ಬೋರ್ಡಲ್ಲಿ ಆಗಲಿ ಅಂತ. ವಾಟ್ ಈಸ್ ಪ್ರೈಸ್? ಎಕ್ಸ್ಪ್ಲೈನ್ ದಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಂತ ಇದೆ. ಬಹಳ ಈಸಿಯಾಗಿದೆ, ಆನ್ಸರ್ ಕಲೀರಿ. ಸ್ಟೇಟ್ ಎನಿ, ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಎನಿ 8 ಡಿಫ್ರೆನ್ಸ್ ಬಿಟ್ವೀನ್ ಅಡ್ವರ್ಟೈಸಿಂಗ್ ಆ್ಯಂಡ್ ಪರ್ಸ್ನಲ್ ಸೆಲ್ಲಿಂಗ್. ಎಷ್ಟು ನೀಟಾಗಿದೆ ನೋಡಿ. ಸ್ಟೇಟ್ ನೋಡಿ, ಸ್ಟೇಟ್ ಎನಿ 8 ಡಿಫ್ರೆನ್ಸ್ ಬಿಟ್ವೀನ್ ಬರೀಬೇಕು. ಎದ್ರದ್ದು ಡಿಫ್ರೆನ್ಸ್ ಬಿಟ್ವೀನು ಅಡ್ವರ್ಟೈಸಿಂಗು ಹಾಗೂ ಪರ್ಸ್ನಲ್ ಸೆಲ್ಲಿಂಗ್ ಇದೆ ಅಲ್ವಾ, ಅವೆರಡರ ಡಿಫ್ರೆನ್ಸು 8 ಡಿಫ್ರೆನ್ಸನ್ನು ಬರೀಬೇಕು. ಅದಕ್ಕೆ 8 ಅಂಕಗಳು ನಿಮಗೆ ಸಿಗುತ್ತೆ. ಬಹಳ ಈಸಿಯಾಗಿರುತ್ತೆ. ಒಮ್ಮೆ ಕೂತ್ಕೊಂಡು ಫಸ್ಟ್ ಯಾವತ್ತೂ ಕೂಡ ಒಮ್ಮೆ ಒಂದು ಆನ್ಸರ್ ಪೂರ್ತಿಯಾಗಿ ಓದ್ಬಿಡಬೇಕು. ಇದು ಜಾಣತನ. ಆಯಿತಾ, ಬುದ್ಧಿವಂತರು ಏನು ಮಾಡ್ತಾರೆ ಅಂದರೆ ಕೂತ್ಕೊಂಡು ನಿಮ್ಮಂಗೆ ದಡ್ಡರಂಗೆ ಅಥವಾ ಆ್ಯಾವ್ರೇಜ್ ಸ್ಟೂಡೆಂಟ್ ಏನು ಮಾಡ್ತಾರೆ ಅಂದರೆ ಎರಡೇಲೇನು ಓದಿದ್ದು ಲಾಸ್ಟಿಗೆ ಇನ್ನೂ ಇಷ್ಟು ದೊಡ್ಡಕ್ಕಿದೆಯಲ್ಲ ಅಂತ ಅನಿಸುತ್ತೆ. ಮೊದಲು ಫುಲ್ ಒಂದು ಸಲ ಫುಲ್ ಏನು ಮಾಡಬೇಕು, ಅದನ್ನು ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಅಂದರೆ ಅರ್ಥ ಆಗುತ್ತಾ? ಸ್ಕ್ಯಾನರ್ ಮಿಷಿನಲ್ಲಿ ಒಂದು ಪೇಪರ್ ಇಟ್ಟಾಗ ಸುಯ್ ಅಂತ ಒಂದು ಲೈಟ್ ಹೀಗೆ ಬಂದು ಹೀಗೆ ಹೋಗ್ಬಿಡುತ್ತೆ. ಫಸ್ಟು ಸ್ಕ್ಯಾನ್ ಮಾಡುತ್ತೆ, ನಂತರದ ಬೇರೆ ಕೆಲಸ ಪ್ರೋಸೆಸ್ ಆಗುತ್ತೆ. ತಾವುಗಳು ಕೂಡ ಓದುವ ಸಮಯದಲ್ಲಿ ಮೊದಲು ಆ ಪೇಜನ್ನು ಪೂರ್ತಿ ಓದಿ. ಪೇಜ್ ಅಂದರೆ ಆ ಆನ್ಸರನ್ನು ಫುಲ್ ಓದಿಬಿಟ್ಟು ತಲೆಯಲ್ಲಿ ಅರ್ಥ ಮಾಡ್ಕೊಳ್ಳಿ, ಹೌದು ಇದು ಅಂತ. ನಂತರದಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ನೋಡಿ ವಿದ್ಯಾರ್ಥಿಗಳೇ, ಫೋರ್ತ್ ಚಾಪ್ಟರ್ ಇದರಲ್ಲಿ ಡೈರೆಕ್ಟಿಂಗ್ ನಾವು ಸೆಲೆಕ್ಟ್ ಮಾಡಿರುವಂಥದ್ದು ಬ್ಲೂ ಪ್ರಿಂಟ್ ಪ್ರಕಾರ 8 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳಲ್ಲಿ. ನೆಕ್ಸ್ಟು ನೋಡಿ, ಡೈರೆಕ್ಟಿಂಗಲ್ಲಿ ಬರುವಂಥದ್ದು ಎಕ್ಸ್ಪ್ಲೇನ್ ದಿ ಪ್ರಿನ್ಸಿಪಲ್ ಆಫ್ ಡೈರೆಕ್ಟಿಂಗ್ ಅಂತ ಇದೆ. ಎಕ್ಸ್ಪ್ಲೇನ್ ದಿ ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್. ಮಗು ಎಕ್ಸಾಮಲ್ಲಿ ಬರೆಯೋ ಸಮಯದಲ್ಲಿ ಈ ಪ್ರಿನ್ಸಿಪಲನ್ನು ಪ್ರಿನ್ಸಿಪಾಲ್ ಅಂತ ಬರೆದ್ಬಿಡ್ತೀರಾ, ದಯವಿಟ್ಟು ಹಾಗೆ ಮಾಡಿಬಿಡಿ. ಪ್ರಿನ್ಸಿಪಲ್ಸ್ ತತ್ವಗಳು ಅಂತ, ತತ್ವ. ನೆಕ್ಸ್ಟ್ ಕ್ವಶನ್, ಸಜೆಸ್ಟ್ ದಿ ಸೂಟಬಲ್ ಮೆಜರ್ಸ್. ಇದನ್ನು ಬರ್ಕೊಂಡ್ರೆ ಭಾಳ ಒಳ್ಳೆಯದು, ಕಾಣಲ್ಲ ನಿಮಗೆ ಮೊಬೈಲಲ್ಲಿ ಅಂದ್ಕೊಂಡಿದ್ದೀನಿ. ಸಜೆಸ್ಟ್ ದಿ ಸೂಟಬಲ್ ಮೆಜರ್ಸ್ ಟು ಬಿ ಟೇಕನ್ ಟು ಓವರ್ಕಮ್. ನೋಡಿ, ಓವರ್ಕಮ್ ಬ್ಯಾರಿಯರ್ಸ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಷನ್. ಐ ರಿಪೀಟ್, ಸಜೆಸ್ಟ್ ದಿ ಸೂಟಬಲ್ ಮೆಜರ್ಸ್ ಟು ಬಿ ಟೇಕನ್ ಟು ಓವರ್ಕಮ್ ಬ್ಯಾರಿಯರ್ಸ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಷನ್. ಕ್ಲಿಯರ್? ನೆಕ್ಸ್ಟ್ ಪ್ರಶ್ನೆ, ಎಕ್ಸ್ಪ್ಲೇನ್ ಎನಿ 4 ಫೈನಾನ್ಷಿಯಲ್ ನೋಡಿ ಇನ್ಸೆಂಟಿವ್ಸ್ ಆಫ್ ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಟು ಮೋಟಿವೇಟ್ ದಿ ನೋಡಿ ಎಂಪ್ಲಾಯೀಸ್ ಆಫ್ ಆ್ಯನ್ ಆರ್ಗನೈಸೇಷನ್. ಒಂದು ಸಂಸ್ಥೆಯಲ್ಲಿ ಇರುವವರ ನೋಡಿ ಎಕ್ಸ್ಪ್ಲೇನ್ ಎನಿ 4 ಫೈನಾನ್ಷಿಯಲ್ ಇನ್ಸೆಂಟಿವ್ಸ್. ಆಯಿತಾ, ಯಾರಿಗೆ ಇನ್ಸೆಂಟಿವ್ಸ್ ಆ್ಯಂಡ್ ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್. ನೋಡಿ, ಫೈನಾನ್ಷಿಯಲ್ ಇನ್ಸೆಂಟಿವ್ಸ್, ನಾನ್ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಟು ಏನು ತಿಂತೀರಾ ಮೋಟಿವ್ ಅಂತ ಹೇಳಿದರೆ ಅವರನ್ನು ಹುರಿದುಂಬಿಸ್ಲಿಕ್ಕೆ ಅಂತ. 8 ಅಲ್ವಾ, 4 ಬರಿಬೇಕು ಯಾವುದಾದ್ರೂ. ಹೋಪ್ ಈ ಒಂದು ವಿಡಿಯೋಯಿಂದ ಇವತ್ತು ಟಾರ್ಗೆಟ್ ಏನು ಅಂದರೆ, ನನ್ನ ಪ್ರೀತಿಯ ಮಕ್ಕಳೇ, 8 ಅಂಕದ ಎಲ್ಲ ಪ್ರಶ್ನೆಗಳನ್ನು ಮುಗಿಸೇ ಮಲಗಬೇಕು ಅಂತ ಟಾರ್ಗೆಟ್ ಮಾಡಿ. ನಿಜವಾಗಿಯೂ ಆಗುತ್ತೆ. ಹೇಗೆ ಕಲಿಬೇಕು ಅಂತ ಪ್ರೋಸೆಸ್ ಹೇಳಿದೆ. ಮೊದಲು ಓದ್ಕೊಳ್ಳಿ, ನಂತರದಲ್ಲಿ ಮೇನ್ ಪಾಯಿಂಟ್ಸ್ಗಳಿರ್ತಾವಲ್ವಾ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದೇ ಒಂದು ಗುಡ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಎಕ್ಸ್ಪ್ಲೈನ್ ದಿ 8 ಎಕ್ಸ್ಟರ್ನಲ್ ಸೋರ್ಸಸ್ ಅಂತ ಇದೆ. ಏನಂತ ಇದೆ ಇಲ್ಲಿ? ಎಕ್ಸ್ಪ್ಲೈನ್ ಅಂತ ಇದೆ. ಫಸ್ಟು 8 ಎಕ್ಸ್ಟರ್ನಲ್ ಸೋರ್ಸಸ್ ಯಾವುದು ಅಂತ ಕಲೀರಿ. 8 ಯಾವುದು? 1 2 3 4 5 6 7 8. ಆ 8ನ್ನು ಗಟ್ಟು ಹೊಡೆದು ಬಿಡಬೇಕು.
ನಂತರದಲ್ಲಿ ಅದರ ಎಕ್ಸ್ಪ್ಲನೇಷನ್ ಕಲಿಯೋದು ಸೆಕೆಂಡರಿ. ಫಸ್ಟ್ ಸ್ಟೆಪ್ಪು ಇದು, ಪಾಯಿಂಟ್ಸ್ ಕಲಿಬೇಕು. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ ನನ್ನ ವಿದ್ಯಾರ್ಥಿಗಳೇ. ಏನಾದರೂ ಮತ್ತೆ ನಿಮಗೆ ತೊಂದರೆ ಆದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ನಮ್ಮನ್ನು ಸಂಪರ್ಕಿಸಿ. ನಮ್ಮ ಮೇಲ್ ಐ ಡಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಈಗಾಗಲೇ, ಆಯಿತಾ. ನಿಮ್ಗೆ ಬೇಕಾಗಿರುವಂಥ ಮೆಟೀರಿಯಲು ಪ್ರಿಪೇರ್ಡ್ ಎಕ್ಸಾಮ್ ಟೈಮು 2 ಹಾಗೂ 1 ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಅದನ್ನು ಕೂಡ ಉಪಯೋಗಿಸಿಕೊಳ್ಳಿ, ಯಾಕಂದರೆ ಫುಲ್ಲು ಸಿಲೆಬಸ್ ಕವರ್ ಆಗಿರುವಂಥ ಮೆಟೀರಿಯಲನ್ನು ಕೊಟ್ಟಿರುವಂಥದ್ದಲ್ಲಿ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.